ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಕ್ಲಾಸಿನಲ್ಲಿ ನ್ಯಾಷನಲ್ ಪಾರ್ಕ್ಸ್ ಆ್ಯಂಡ್ ಟೈಗರ್ ರಿಸರ್ವ್ಸ್ ಆಫ್ ಕರ್ನಾಟಕ ಅಂದರೆ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನಗಳು ಮತ್ತು ಹುಲಿ ಸಂರಕ್ಷಿತ ಪ್ರದೇಶಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈ ರಾಷ್ಟ್ರೀಯ ಉದ್ಯಾನಗಳನ್ನು ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ 35ನೇ ಸೆಕ್ಷನ್ ಅಡಿಯಲ್ಲಿ ಸ್ಥಾಪಿಸಲಾಗುವುದು. ಅಂದರೆ ಈ ಯಾವ್ದಾರ ರಾಷ್ಟ್ರೀಯ ಉದ್ಯಾನವನಗಳಾಗಲಿ ಅವು ಸ್ಥಾಪನೆ ಮಾಡಬೇಕಂತಂತಂದರೆ ಅದರದ್ದೇ ಆದ ಕಾಯ್ದೆ ಇದೆ. ಅದು ಯಾವುದು ಅಂತಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972. ಅಂದರೆ ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ 35ನೇ ಸೆಕ್ಷನ್ ಅಡಿಯಲ್ಲಿ ರಾಷ್ಟ್ರೀಯ ಉದ್ಯಾನವನಗಳನ್ನು ಸ್ಥಾಪಿಸಲಾಗುವುದು. ಈ ಲೈನ್ ಭಾಳ ಇಂಪಾರ್ಟೆಂಟು ಫ್ರೆಂಡ್ಸ್. ರಾಷ್ಟ್ರೀಯ ಉದ್ಯಾನವನಗಳನ್ನು ಯಾವ ಸೆಕ್ಷನ್ ಅಡಿ ಅಂತಂದರೆ 35ನೇ ಸೆಕ್ಷನ್. ಯಾವ ಕಾಯ್ದೆ ಅಂದರೆ ಭಾರತ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972. ಹಾಗಾದರೆ ನ್ಯಾಷನಲ್ ಪಾರ್ಕ್ಸ್ ಇನ್ ಕರ್ನಾಟಕ ಯಾವ್ಯಾವು ಅಂದರೆ ಒಟ್ಟು ಐದು ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು ಇವೆ. ಅವು ಯಾವ್ಯಾವು ಅಂದರೆ ಮೊದಲನೇದು ಬಂಡೀಪುರ ರಾಷ್ಟ್ರೀಯ ಉದ್ಯಾನ, ಎರಡನೇದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ, ಮೂರನೇದು ಅಂಶಿ ಅಥವಾ ಅಣಶಿ ರಾಷ್ಟ್ರೀಯ ಉದ್ಯಾನ, ನಾಲ್ಕನೇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನ, ಐದನೇದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ. ಹಾಗಾದರೆ ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ್ನು ಸ್ಥಾಪನೆ ಮಾಡಿದ್ದು 1974ರಲ್ಲಿ. ಅದರ ವ್ಯಾಪ್ತಿ ಅಂದರೆ ಎಲ್ಲಿ ಕಂಡುಬರುತ್ತಂದರೆ ಚಾಮರಾಜನಗರ. ಒಟ್ಟು ವಿಸ್ತೀರ್ಣ ಅಂದರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ಒಟ್ಟು ವಿಸ್ತೀರ್ಣ 884 ಚದುರ ಕಿಲೋಮೀಟರ್. ಹಾಗೆ ಬನ್ನೇರುಘಟ್ಟದ ರಾಷ್ಟ್ರೀಯ ಉದ್ಯಾನವನ ಸ್ಥಾಪನೆ 1974ರಲ್ಲಿ. ಅದು ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಕಂಡುಬರುತ್ತೆ. ಇದರ ವಿಸ್ತೀರ್ಣ 260 ಚದುರ ಕಿಲೋಮೀಟರ್ ಆಗಿದೆ. ಹಾಗೆ ಅಣಶಿ ರಾಷ್ಟ್ರೀಯ ಉದ್ಯಾನವನದ್ದು 1987ರಲ್ಲಿ ಸ್ಥಾಪನೆ, ಉತ್ತರ ಕನ್ನಡ ಜಿಲ್ಲೆ ವ್ಯಾಪ್ತಿಯಲ್ಲಿ ಕಂಡುಬರುತ್ತದೆ. ಒಟ್ಟು 339 ಚದುರ ಕಿಲೋಮೀಟರ್ ವ್ಯಾಪ್ತಿ. ಇಲ್ಲಿ ವಿಸ್ತೀರ್ಣನೂ ಪರೀಕ್ಷೆಗೆ ಕೇಳಿದ್ದಾರೆ, ಹಾಗಾಗಿ ನಾನು ವಿಸ್ತೀರ್ಣವನ್ನು ಮೆನ್ಷನ್ ಮಾಡಿದ್ದೀನಿ. ನಾಲ್ಕನೇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಸ್ಥಾಪನೆ 1987. ವ್ಯಾಪ್ತಿ ಅಂದರೆ ಚಿಕ್ಕಮಗಳೂರು. ಒಟ್ಟು ವಿಸ್ತೀರ್ಣ 671 ಚದುರ ಕಿಲೋಮೀಟರ್. ಐದನೇದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ 1988ರಲ್ಲಿ. ಇದರ ವ್ಯಾಪ್ತಿ ಕೊಡಗು ಮತ್ತು ಮೈಸೂರು 2 ಜಿಲ್ಲೆಗಳಲ್ಲಿ ವ್ಯಾಪಿಸಿದೆ. ಅದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಒಟ್ಟು ವಿಸ್ತೀರ್ಣ 571 ಚದುರ ಕಿಲೋಮೀಟರ್. ಫ್ರೆಂಡ್ಸ್, ಈ ಟೇಬಲಲ್ಲಿ ಏನು ಕೊಟ್ಟಿದ್ದೀನ ಸ್ಥಾಪನೆ, ರಾಷ್ಟ್ರೀಯ ಉದ್ಯಾನವನ, ಅದರ ವ್ಯಾಪ್ತಿ, ವಿಸ್ತೀರ್ಣ, ಅದು ಭಾಳ ಇಂಪಾರ್ಟೆಂಟ್. ಇವನ್ನ ಮ್ಯಾಚ್ ದ ಫಾಲೋಯಿಂಗಲ್ಲೂ ಅಥವಾ ಸ್ಟೇಟ್ಮೆಂಟ್ ಅನಾಲಿಸಿಸಲ್ಲೂ ಕ್ವಶನಲ್ಲೂ ಕೇಳ್ತಾರೆ. ರಾಷ್ಟ್ರೀಯ ಉದ್ಯಾನವನ ಯಾವ್ಯಾವು, ಅದು ಸ್ಥಾಪನೆಯಾಗಿದ್ದ ವರ್ಷ, ಅದರ ವ್ಯಾಪ್ತಿ, ಎಷ್ಟು ಜಿಲ್ಲೆಗಳಿಗೆ ವ್ಯಾಪ್ತಿ ಹೊಂದಿದೆ ಮತ್ತು ಅದರ ವಿಸ್ತೀರ್ಣ ಭಾಳ ಇಂಪಾರ್ಟೆಂಟು. ಮತ್ತು ಯಾವ ಕಾಯ್ದೆ ಅಡಿಯಲ್ಲಿ ರಾಷ್ಟ್ರೀಯ ಉದ್ಯಾನವನಗಳನ್ನು ಸ್ಥಾಪಿಸಲಾಗುವುದು ಮತ್ತು ಯಾವ ಸೆಕ್ಷನ್ ಅನ್ನೋದು. ಹಾಗಾದರೆ ಈ ವಿಸ್ತೀರ್ಣವನ್ನು ನೋಡಿಕೊಂಡ್ರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವು ಕರ್ನಾಟಕದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನ. ಯಾಕಂದರೆ ಅದರ ವ್ಯಾಪ್ತಿ 874 ಚದುರ ಕಿಲೋಮೀಟರ್ ಆಗಿದೆ. ಹಾಗೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರಿನಲ್ಲಿರುವುದು ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನ. ಅದರ ವ್ಯಾಪ್ತಿ 260 ಚದುರ ಕಿಲೋಮೀಟರ್ ಆಗಿದೆ. ಹಾಗಾಗಿ ಚದುರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾವು ಅತಿ ದೊಡ್ಡ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನವನ್ನು ವಿಸ್ತರಿಸಬಹುದಾಗಿದೆ. ಮೊದಲನೇದು ಬಂಡೀಪುರ ರಾಷ್ಟ್ರೀಯ ಉದ್ಯಾನ, ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ. ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಮತ್ತು ಇದರ ಜೊತೆಯಲ್ಲೇ ಹುಲಿ ಸಂರಕ್ಷಿತ ಪ್ರದೇಶವಲ್ಲದ ರಾಷ್ಟ್ರೀಯ ಉದ್ಯಾನ ಯಾವುದು ಅಂತಂದರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಮತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಅಂದರೆ ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಅಣಶಿ ರಾಷ್ಟ್ರೀಯ ಉದ್ಯಾನವನ ಮತ್ತು ನಾಗರಹೊಳೆ ಉದ್ಯಾನವನ, ಇವು ರಾಷ್ಟ್ರೀಯ ಉದ್ಯಾನಗಳೊಂದಿಗೆ ಇವು ಹುಲಿ ಸಂರಕ್ಷಿತ ಪ್ರದೇಶವಾಗಿದ್ದಾವೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಮತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಇವೆರಡು ಹುಲಿ ಸಂರಕ್ಷಿತ ಪ್ರದೇಶವಲ್ಲದ ರಾಷ್ಟ್ರೀಯ ಉದ್ಯಾನವಾಗಿದೆ. ಇವು ಡಿಫ್ರೆನ್ಸಸ್ ಭಾಳ ಇಂಪಾರ್ಟೆಂಟ್. ಇಲ್ಲಿ ಒಂದೊಂದು ಲೈನು ಭಾಳ ಇಂಪಾರ್ಟೆಂಟು ಪರೀಕ್ಷೆಗೆ. ಓಕೆ, ಕರ್ನಾಟಕದ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1982ರ 38(5) ಸೆಕ್ಷನ್ ಅಡಿಯಲ್ಲಿ ಸ್ಥಾಪಿಸಲಾಗುವುದು. ಇದು ಭಾಳ ಇಂಪಾರ್ಟೆಂಟು. ಯಾವ ಕಾಯ್ದೆ ಅಂದರೆ ಭಾರತ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972. ಯಾವ ಸೆಕ್ಷನ್ ಅಂದರೆ ಸೆಕ್ಷನ್ 5(38) ಅಂದರೆ 38(5) ಸೆಕ್ಷನ್ ಅಡಿಯಲ್ಲಿ ಕರ್ನಾಟಕದ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಸ್ಥಾಪಿಸಲಾಗುವುದು. ಹಂಗಾದರೆ ಟೈಗರ್ ರಿಸರ್ವ್ಸ್ ಇನ್ ಕರ್ನಾಟಕ ಯಾವ್ಯಾವು ಅಂದರೆ
ಮೊದಲನೇದು ಬಂಡೀಪುರ ಟೈಗರ್ ರಿಸರ್ವ್. ಅದು ಸ್ಥಾಪನೆಯಾಗಿದ್ದ ವರ್ಷ 1974ರಲ್ಲಿ. ಇದರ ವ್ಯಾಪ್ತಿ ಅಂದರೆ ಚಾಮರಾಜನಗರ. ವಿಸ್ತೀರ್ಣ 884 ಚದರ ಕಿಲೋಮೀಟರ್. ಈ ಎರಡನೇ ಹುಲಿ ಸಂರಕ್ಷಿತ ಪ್ರದೇಶ ಅಂದರೆ ಅದು ಭದ್ರಾ ಟೈಗರ್ ರಿಸರ್ವ್. ಇದರ ಸ್ಥಾಪನೆ 1998ರಲ್ಲಿ. ಇದರ ವ್ಯಾಪ್ತಿ 2 ಜಿಲ್ಲೆಗಳಲ್ಲಿ ವ್ಯಾಪಿಸಿದೆ. ಭದ್ರಾ ಟೈಗರ್ ರಿಸರ್ವ್ ಒಂದು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ. ಇದರ ವಿಸ್ತೀರ್ಣ ನೋಡಪಟ್ಟರೆ 492.46 ಚದರ ಕಿಲೋಮೀಟರ್. ಮೂರನೇ ಹುಲಿ ಸಂರಕ್ಷಿತ ಪ್ರದೇಶ ಅಂದರೆ ನಾಗರಹೊಳೆ ಟೈಗರ್ ರಿಸರ್ವ್. ಇದರ ಸ್ಥಾಪನೆ 1999. ಇದರ ವ್ಯಾಪ್ತಿ ಕೊಡಗು ಮತ್ತು ಮೈಸೂರು. ಇದರ ವಿಸ್ತೀರ್ಣ 571 ಚದರ ಕಿಲೋಮೀಟರ್ ಆಗಿದೆ. ನೆಕ್ಸ್ಟ್ 4ನೇದು ಕಾಳಿ ಟೈಗರ್ ರಿಸರ್ವ್ ಅಂದರೆ 2007ರಲ್ಲಿ ಸ್ಥಾಪನೆ. ಇದರ ವ್ಯಾಪ್ತಿ ಉತ್ತರ ಕನ್ನಡ ಜಿಲ್ಲೆಗೆ ಸೀಮಿತವಾಗಿದೆ. ವಿಸ್ತೀರ್ಣ 339 ಚದರ ಕಿಲೋಮೀಟರ್. ನೆಕ್ಸ್ಟ್ BRT ಟೈಗರ್ ರಿಸರ್ವ್. BRT ಅಂದರೆ ಬಿಳಿಗಿರಿ ರಂಗನಾಥ ಟೈಗರ್ ಹುಲಿ ಸಂರಕ್ಷಿತ ಪ್ರದೇಶ. ಬಿಳಿಗಿರಿ ರಂಗನಾಥ ಟೆಂಪಲ್ ಹುಲಿ ಸಂರಕ್ಷಿತ ಪ್ರದೇಶ. ಇದನ್ನು 2011ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದರ ವ್ಯಾಪ್ತಿ BRT ಟೈಗರ್ ರಿಸರ್ವ್ ವ್ಯಾಪ್ತಿ ಚಾಮರಾಜನಗರಕ್ಕೆ ಸೀಮಿತವಾಗಿದೆ. ಇದರ ವಿಸ್ತೀರ್ಣ 539.52 ಚದರ ಕಿಲೋಮೀಟರ್. ನೆಕ್ಸ್ಟ್ 6ನೇ ಹುಲಿ ಸಂರಕ್ಷಿತ ಪ್ರದೇಶ ಯಾವುದಂದ್ರೆ ಅದು ಮಲೆ ಮಹದೇಶ್ವರ ಟೈಗರ್ ರಿಸರ್ವ್. 2022ರಲ್ಲಿ ಸ್ಥಾಪನೆಯಾಗಿ ಚಾಮರಾಜನಗರಕ್ಕೆ ವ್ಯಾಪಿಸಿದೆ. ಇದರ ವಿಸ್ತೀರ್ಣ 906.19 ಚದರ ಕಿಲೋಮೀಟರ್ ವ್ಯಾಪ್ತಿಯಾಗಿದೆ. ಅಂದರೆ ಇಲ್ಲಿ BRT ಅಂತಂತಂದರೆ ಏನಂತ ಹೇಳ್ಬೋದು, ನಾವು ಬಿಳಿಗಿರಿ ರಂಗನಾಥ ಟೆಂಪಲ್ ಟೈಗರ್ ರಿಸರ್ವ್ ಅಥವಾ ಬಿಳಿಗಿರಿ ರಂಗನಾಥ ಟೆಂಪಲ್ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಕಳಿಬೋದು. ಇಲ್ಲಿ ರಾಷ್ಟ್ರೀಯ ಉದ್ಯಾನಗಳನ್ನೇ ಟೈಗರ್ ರಿಸರ್ವ್ ಆಗಿ ಮರುನಾಮಕರಣ ಮಾಡಲಾಗಿದೆ. ಅಂದರೆ ಈ 2015ರಲ್ಲಿ ಏನು ಮಾಡ್ತೀವಿ ಅಂತಂದರೆ ಈ ಅಣಶಿ ದಾಂಡೇಲಿ ಟೈಗರ್ ರಿಸರ್ವ್ ಅಂತಂದರೆ ಅಣಶಿ ರಾಷ್ಟ್ರೀಯ ಉದ್ಯಾನವನವನ್ನು ರೀನೇಮ್ ಮಾಡ್ತೀವಿ. ಏನಂತ? ಕಾಳಿ ಟೈಗರ್ ರಿಸರ್ವ್ ಅಂತ. ಅಂದರೆ ಕಾಳಿ ಟೈಗರ್ ಸ್ಥಾಪರಾಗಿದ್ದು 2007ರಲ್ಲೇ. ಆದರೆ 2017ನಲ್ಲಿ ಇದನ್ನು ಅಣಶಿ ದಾಂಡೇಲಿ ಟೈಗರ್ ರಿಸರ್ವ್ ಬದಲಾಗಿ ಕಾಳಿ ಟೈಗರ್ ರಿಸರ್ವ್ ಅಂತ ರೀನೇಮ್ ಮಾಡಿರ್ತೀವಿ. ನೆಕ್ಸ್ಟ್ ಮಲೆ ಮಹದೇಶ್ವರ ವನ್ಯಜೀವಿ ಧಾಮವನ್ನು ಕರ್ನಾಟಕದ 6ನೇ ಹುಲಿ ಧಾಮವನ್ನಾಗಿಸಲು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂದರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತಿಮ ಒಪ್ಪಿಗೆಯ ಹಂತದಲ್ಲಿದೆ. ಅಂದರೆ ಈ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂದರೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ 2021ರ ಜುಲೈನಲ್ಲಿ ತನ್ನ ಅನುಮೋದನೆಯನ್ನು ನೀಡಿದೆ. ಯಾವುದಕ್ಕೆ? ಮಲೆ ಮಹದೇಶ್ವರ ವನ್ಯಜೀವಿ ಧಾಮವನ್ನು ಸ್ಥಾಪಿಸಲು. ಅಂದರೆ ಮಲೆ ಮಹದೇಶ್ವರ ವನ್ಯಜೀವಿ ಧಾಮವನ್ನು 6ನೇ ಹುಲಿ ಧಾಮವನ್ನಾಗಿಸಲು. ನೆಕ್ಸ್ಟ್ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಅಂದರೆ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶವು 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಘೋಷಿಸಲಾದ ದೇಶದ 25ನೇ ಹುಲಿ ಧಾಮವನ್ನಾಗುವುದು. ಇದು ವಿಶೇಷವಾಗಿದೆ. ಇಲ್ಲಿ ವಿಶೇಷವಾಗಿದೆ. ಇವು ಇಂಪಾರ್ಟೆಂಟ್ ಕೀ ಫ್ಯಾಕ್ಟ್ಸ್ ಆಗಿದ್ದಾವೆ. ಅಂದರೆ 2015ರಲ್ಲಿ ಅಣಶಿ ದಾಂಡೇಲಿ ಟೈಗರ್ ರಿಸರ್ವ್ ರೀನೇಮ್ಡ್ ಆಸ್ ಕಾಳಿ ಟೈಗರ್ ರಿಸರ್ವ್. BRT ಟೈಗರ್ ರಿಸರ್ವ್ ಏನಂತೀವಿ? ಬಿಳಿಗಿರಿ ರಂಗನಾಥ ಟೆಂಪಲ್ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಕರಿತೀವಿ. ಈ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶವು 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಘೋಷಿಸಲಾದ ದೇಶದ 25ನೇ ಹುಲಿ ಧಾಮವನ್ನಾಗುವುದು ವಿಶೇಷವಾಗಿದೆ. ನೆಕ್ಸ್ಟ್ ಕರ್ನಾಟಕ ರಾಷ್ಟ್ರೀಯ ಉದ್ಯಾನಗಳು ಮತ್ತು ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಒಂದೇ ಟೇಬಲಲ್ಲಿ ನಾವು ನೋಡ್ಬೋದಾಗಿದೆ. ಇವು ಭಾಳ ಇಂಪಾರ್ಟೆಂಟು ಫ್ರೆಂಡ್ಸ್. ಮ್ಯಾಚ್ ದ ಫಾಲೋಯಿಂಗಲ್ಲೂ ಕೇಳ್ಬೋದು, ಅಥವಾ 1 ವರ್ಡ್ ಕ್ವಶನ್ಸಲ್ಲೂ ಕೇಳ್ಬೋದು. ಇದರ ರಾಷ್ಟ್ರೀಯ ಉದ್ಯಾನವನ, ಸ್ಥಾಪನೆ, ವ್ಯಾಪ್ತಿ ಮತ್ತು ವಿಸ್ತೀರ್ಣ. ಇಲ್ಲಿ ಪಿಂಕಲ್ಲಿ ಬ್ಲಿಂಕ್ ಆಗ್ತಿದೆಯಲ್ಲ, 2ನೇದು ಮತ್ತು 4ನೇದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ಮತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನ. ಇವು ರಾಷ್ಟ್ರೀಯ ಉದ್ಯಾನಗಳು ಜೊತೆಯಲ್ಲೇ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲದ ರಾಷ್ಟ್ರೀಯ ಉದ್ಯಾನಗಳಾಗಿವೆ. ಯಾವುದು? ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ಮತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನ. ಉಳಿದ ಬಂಡೀಪುರ ರಾಷ್ಟ್ರೀಯ, ಅಣಶಿ ರಾಷ್ಟ್ರೀಯ ಉದ್ಯಾನ ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನಗಳು ಇವು ರಾಷ್ಟ್ರೀಯ ಉದ್ಯಾನಗಳ ಜೊತೆಗೆ ಹುಲಿ ಸಂರಕ್ಷಿತ ಪ್ರದೇಶಗಳಾಗಿವೆ. ಹಾಗೂ ಈ BRT ಟೈಗರ್ ರಿಸರ್ವ್ ಮತ್ತು ಮಲೆ ಮಹದೇಶ್ವರ ಟೈಗರ್ ರಿಸರ್ವ್ ಇವು ಇತ್ತೀಚೆಗೆ ಅಂದರೆ 2011, 2022ರಲ್ಲಿ ಸ್ಥಾಪನೆಯಾದ ಹುಲಿ ಸಂರಕ್ಷಿತ ಪ್ರದೇಶಗಳಾಗಿವೆ. ಮತ್ತು ಇದರ ವ್ಯಾಪ್ತಿನೂ ಭಾಳ ಇಂಪಾರ್ಟೆಂಟು. ಕೆಲವೊಂದು
ಹುಲಿ ಸಂರಕ್ಷಿತ ಪ್ರದೇಶಗಳು ಆಗಿರಲಿ ರಾಷ್ಟ್ರೀಯ ಉದ್ಯಾನಗಳಲ್ಲಿ ಎರಡೆರಡು ಜಿಲ್ಲೆಗಳಿಗೆ ವ್ಯಾಪಿಸಿದೆ. ಅದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೊಡಗು ಮತ್ತು ಮೈಸೂರು ಜಿಲ್ಲೆಗೆ ವ್ಯಾಪಿಸಿದೆ. ಮತ್ತು ಭದ್ರಾ ಟೈಗರ್ ರಿಸರ್ವ್ ಅಂದರೆ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶವು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗೆ ವ್ಯಾಪ್ತಿಗೆ ಸೇರಿದೆ. ಹಾಗಾಗಿ ರಾಷ್ಟ್ರೀಯ ಉದ್ಯಾನವನ ಅಥವಾ ಹುಲಿ ಸಂರಕ್ಷಿತ ಪ್ರದೇಶಗಳು, ಅದರ ಸ್ಥಾಪನೆ, ವ್ಯಾಪ್ತಿ, ವಿಸ್ತೀರ್ಣ ಪ್ರತಿಯೊಂದು ಇಂಪಾರ್ಟೆಂಟು. ಹಾಗಾಗಿ ಈ ನಿಮಗೆ ಎಕ್ಸಾಮಿಗೆ ಹೆಲ್ಪ್ ಆಗಲಿ ಅಂತ ಇದು ಒಂದೇ ಫಿಗರಲ್ಲಿ, ಒಂದೇ ಟೇಬಲ್ ಅಂದರೆ 2 ಟೇಬಲಲ್ಲಿ ನಿಮಗೆ ಕರ್ನಾಟಕ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಹುಲಿ ಸಂರಕ್ಷಿತ ಪ್ರದೇಶಗಳು ತುಂಬ ಕೀವರ್ಡ್ ಪಾಯಿಂಟ್ಸ್ ಇವು ಮ್ಯಾಚ್ ದ ಫಾಲೋಯಿಂಗಲ್ಲೂ ಬರ್ಬೋದು, ಇಲ್ಲ ಅನಾಲಿಟಿಕಲ್ ಕ್ವಶನ್ಸ್ ಎಲ್ಲಾರು ಬರ್ಬೋದು. ಹಾಗಾಗಿ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಈಗ ಒಂದೊಂದೇ ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ಡಿಸ್ಕಸ್ ಮಾಡ್ತಾವನ. ಅದರಲ್ಲಿ ಮೊದಲನೇ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂದರೆ ಬಂಡೀಪುರ ನ್ಯಾಷನಲ್ ಪಾರ್ಕ್. ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಸ್ಥಾಪನೆಯಾಗಿದ್ದು 1974ರಲ್ಲಿ. ಇದರ ವ್ಯಾಪ್ತಿ ಚಾಮರಾಜನಗರ, ವಿಸ್ತೀರ್ಣ 874 ಚದರ ಕಿಲೋಮೀಟರ್. ಆದರೆ ಇದರ ಇಂಪಾರ್ಟೆಂಟ್ ಕೀ ಫ್ಯಾಕ್ಟ್ಸ್ ಅಂತಂದರೆ, ಪ್ರಮುಖ ಅಂಕಿ ಅಂಶಗಳು ಬಂಡಿ ರಾಷ್ಟ್ರೀಯ ಉದ್ಯಾನ ಬಗ್ಗೆ ಅಂತಂದರೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಮೊದಲ ಮತ್ತು ಅತಿದೊಡ್ಡ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿಧಾಮವಾಗಿದೆ. ಬಂಡೀಪುರ ಮತ್ತು ನಾಗರಹೊಳೆಗಳು ನೀಲಗಿರಿ ಜೀವಗೋಳಧಾಮದ ಭಾಗವಾಗಿದೆ. ಯಾವುದು? ಬಂಡೀಪುರ ರಾಷ್ಟ್ರೀಯ ಉದ್ಯಾನ. ಇಲ್ಲಿ ಹರಿಯುವ ನದಿಗಳು ಯಾವುವಂದರೆ, ಈ ಉದ್ಯಾನವನವು ಉತ್ತರದಲ್ಲಿ ಕಬಿನಿ ನದಿ ಮತ್ತು ದಕ್ಷಿಣದಲ್ಲಿ ಮೋಯರ್ ನದಿಯಿಂದ ಆವೃತವಾಗಿದೆ ಮತ್ತು ನಗು ನದಿ ಉದ್ಯಾನವನದ ಮೂಲಕ ಇದು ಹರಿಯುತ್ತದೆ. ನಗು ನದಿ, ಕಬಿನಿ ನದಿ ಮತ್ತು ಮೋಯರ್ ನದಿಯಿಂದ ಆವೃತವಾಗಿದೆ. ಯಾವುದು? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಹಾಗಾಗಿ ಮತ್ತು ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಕೇಳಬಹುದು. ಹಾಗಾಗಿ NH 181 ಮತ್ತು NH 766 ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ಮೂಲಕ ಹಾದು ಹೋಗುತ್ತೆ. ಈ NH 181 ಅಂದರೆ ನ್ಯಾಷನಲ್ ಹೈವೇ 181 ತಮಿಳುನಾಡಿನ ಕೊಯಮತ್ತೂರು ಮತ್ತು ಕರ್ನಾಟಕದ ರಾಜ್ಯದ ಗುಂಡ್ಲುಪೇಟೆಗೆ ಸಂಪರ್ಕಿಸುತ್ತದೆ. NH 766 ಅಂದರೆ ನ್ಯಾಷನಲ್ ಹೈವೇ 766 ಕೇರಳ ಮತ್ತು ಕೋಜಿಗೋಡನ್ನು ಕೊಳ್ಳೇಗಾಲದೊಂದಿಗೆ ಸಂಪರ್ಕಿಸುತ್ತದೆ. ಹಾಗಾಗಿ ಇವು ಕೀ ಫ್ಯಾಕ್ಟ್ಸ್ ಆಫ್ ದಿ ಬಂಡೀಪುರ ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್ ಎರಡನೇ ರಾಷ್ಟ್ರೀಯ ಉದ್ಯಾನವನ ಯಾವುದಂದರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ಇದರ ಸ್ಥಾಪನೆ 1974ರಲ್ಲಿ. ವ್ಯಾಪ್ತಿ ಬೆಂಗಳೂರು, ವಿಸ್ತೀರ್ಣ 260 ಚದರ ಕಿಲೋಮೀಟರ್. ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ 2002ರಲ್ಲಿ ಪಾರ್ಕ್ನ ಒಂದು ಸಣ್ಣ ಭಾಗವನ್ನಾಗಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಎಂದು ಸ್ಥಾಪನೆಯಾಯಿತು. ಅಂದರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ಸ್ಥಾಪನೆಯಾಗಿದ್ದು 1974ರಲ್ಲೇ. 2002ರಲ್ಲಿ ಈ ಬನ್ನೇರುಘಟ್ಟ ಉದ್ಯಾನವನದ ಪಾರ್ಕ್ನ ಒಂದು ಸಣ್ಣ ಭಾಗವನ್ನು ಬನ್ನೇರುಘಟ್ಟ ಜೈವಿಕ ಉದ್ಯಾನವನವೆಂದಾಗಿ ಸ್ಥಾಪಿಸಲಾಗಿದೆ. ಇಲ್ಲಿ ಹರಿಯುವ ನದಿಗಳು ಯಾವೆಂದರೆ ಸುವರ್ಣಮುಖಿ ಹೊಳೆ, ಮುತ್ಯಾಲಮಡು ಹೊಳೆ, ರಾಯತ್ಮಲು ಹಳ್ಳ, ಹೆಬ್ಬೆ ಹಳ್ಳ ಮತ್ತು ಅಂತರಗಂಗೆ ಹಳ್ಳವು ಈ ಉದ್ಯಾನದ ಮೂಲಕ ಹರಿದು ಅರ್ಕಾವತಿಯನ್ನು ಸೇರುತ್ತವೆ. ಇದನ್ನು ಲಂಗ್ ಸ್ಪೇಸ್ ಆಫ್ ಬೆಂಗಳೂರು ಅಂತ ಕರೆಯುತ್ತಾರೆ. ಯಾವುದನ್ನು? ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್. ಬೆಂಗಳೂರು ನಗರದ ದೊಡ್ಡ ಶ್ವಾಸಕೋಶ ಎಂತಲೇ ಪ್ರಸಿದ್ಧಿ. ಯಾವುದು? ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಆಗಿರ್ಬೋದು, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಲಂಗ್ ಸ್ಪೇಸ್ ಆಫ್ ಬೆಂಗಳೂರು, ಬೆಂಗಳೂರು ನಗರದ ದೊಡ್ಡ ಶ್ವಾಸಕೋಶ ಎಂತಲೇ ಪ್ರಸಿದ್ಧಿಯಾಗಿದೆ. ಇದಿಷ್ಟು ಕೀ ಫ್ಯಾಕ್ಟ್ಸ್ ಆಫ್ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಮೂರನೇ ರಾಷ್ಟ್ರೀಯ ಉದ್ಯಾನ ಅಂದರೆ ಅದು ಅಂಶಿ ಅಥವಾ ಅಣಸಿ ರಾಷ್ಟ್ರೀಯ ಉದ್ಯಾನವನ. ಅದರ ಸ್ಥಾಪನೆಯಾಗಿದ್ದು 1987ರಲ್ಲಿ. ಇದರ ವ್ಯಾಪ್ತಿ ಉತ್ತರ ಕನ್ನಡ ಜಿಲ್ಲೆಗೆ. ಒಟ್ಟು ವಿಸ್ತೀರ್ಣ 339 ಚದರ ಕಿಲೋಮೀಟರ್. ಈ ಅಣಶಿ ರಾಷ್ಟ್ರೀಯ ಉದ್ಯಾನವನ ಇದಕ್ಕೆ ಹೊಂದಿಕೊಂಡಿರುವ ದಾಂಡೇಲಿ ವನ್ಯಜೀವಿಧಾಮವನ್ನು ಸೇರಿಸಿ 2007ರಲ್ಲಿ ಅಂಶಿ ದಾಂಡೇಲಿ ಟೈಗರ್ ರಿಸರ್ವ್ ಆಗಿ ಸ್ಥಾಪನೆ ಮಾಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಣಶಿ ರಾಷ್ಟ್ರೀಯ ಉದ್ಯಾನವನ 1987ರಲ್ಲಿ ಸ್ಥಾಪನೆಯಾಯಿತು. 2007ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಇದನ್ನು ಅಂಶಿ ದಾಂಡೇಲಿ ಟೈಗರ್ ರಿಸರ್ವ್ ಸ್ಥಾಪನೆಯಾಗಿ ಮಾಡಲಾಗಿದೆ. ನಂತರ ಈ ಅಂಶಿ ದಾಂಡೇಲಿ ಟೈಗರ್ ರಿಸರ್ವನ್ನು 2015ರಲ್ಲಿ ಕಾಳಿ ಟೈಗರ್ ರಿಸರ್ವ್ ಎಂದು ಮರುನಾಮಕರಣ ಮಾಡಲಾಯಿತು. ಈ ಲೈನ್ ಭಾಳ ಇಂಪಾರ್ಟೆಂಟು. ಇದು ನೋಡಿ, ಅಣಶಿ ರಾಷ್ಟ್ರೀಯ ಉದ್ಯಾನವನ ಇದ್ದಿದ್ದು 2007ರಲ್ಲಿ ಅಂಶಿ ದಾಂಡೇಲಿ ಟೈಗರ್ ರಿಸರ್ವ್ ಸ್ಥಾಪನೆ ಮಾಡಿತು. 2015ರಲ್ಲಿ ಅಂಶಿ ದಾಂಡೇಲಿ ಟೈಗರ್ ರಿಸರ್ವನ್ನು ಕಾಳಿ ಟೈಗರ್ ರಿಸರ್ವ್ ಎಂದು ಮರುನಾಮಕರಣ ಮಾಡಲಾಗಿದೆ.
ಈ ಹರಿಯುವ ನದಿಗಳು ಯಾವುದಂದ್ರೆ ಈ ಉದ್ಯಾನದ ಮೂಲಕ ಹರಿಯುವುದು ಒಂದೇ ನದಿ, ಅದು ಕಾಳಿ ನದಿ ಆಗಿರುತ್ತದೆ. ಇದು ಬಹಳ ಇಂಪಾರ್ಟೆಂಟು. ಪ್ರತಿ ಪರೀಕ್ಷೆಯಲ್ಲೂ ಕಾಳಿ ನದಿ ಬಗ್ಗೆ ಯಾವ್ದಾರ ಪ್ರಶ್ನೆ ಇದ್ದೇ ಇರ್ತವೆ. ಇಲ್ಲಿ ಕಾಳಿ ಟೈಗರ್ ರಿಸರ್ವ್ ಅಂದರೆ ಅಣಶಿ ರಾಷ್ಟ್ರೀಯ ಉದ್ಯಾನವನವೂ ಒಂದೇ. ಅಲ್ಲಿ ಏನಂತಂದ್ರೆ ಆ ವ್ಯಾಪ್ತಿ ಅಂತಂದ್ರೆ ಉತ್ತರ ಕನ್ನಡಗೆ ವ್ಯಾಪ್ತಿಯಾಗಿದೆ. ರಾಷ್ಟ್ರೀಯ ಉದ್ಯಾನ ಅಂದರೆ ಅಣಶಿ ಅಥವಾ ಅಂಶಿ ರಾಷ್ಟ್ರೀಯ ಉದ್ಯಾನ. ಟೈಗರ್ ರಿಸರ್ವ್ ಅಂತ ಬಂದರೆ ಅದು ಕಾಳಿ ಟೈಗರ್ ರಿಸರ್ವ್. ಅಂದರೆ ಇದನ್ನು ಮುಂಚೆ ದಾಂಡೇಲಿ ಜೈವಧಾಮವನ್ನು ಸೇರಿಸಿ ಅಂಶಿ ದಾಂಡೇಲಿ ಟೈಗರ್ ರಿಸರ್ವ್ ಸ್ಥಾಪನೆ ಮಾಡಿ 2015ರಲ್ಲಿ ಕಾಳಿ ಟೈಗರ್ ರಿಸರ್ವ್ ಎಂದು ಮರುನಾಮಕರಣ ಮಾಡಿದ್ದಾರೆ. 4ನೇ ರಾಷ್ಟ್ರೀಯ ಉದ್ಯಾನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ, ಕುದುರೆಮುಖ ನ್ಯಾಷನಲ್ ಪಾರ್ಕ್. ಇದರ ಸ್ಥಾಪನೆ 1987ರಲ್ಲಿ. ಇದರ ವ್ಯಾಪ್ತಿ ಚಿಕ್ಕಮಗಳೂರು ಜಿಲ್ಲೆಗೆ ವ್ಯಾಪಿಸಿದೆ. ವಿಸ್ತೀರ್ಣ 671 ಚದರ ಕಿಲೋಮೀಟರ್. ಇದರ ಇಂಪಾರ್ಟೆಂಟ್ ಕೀ ಫ್ಯಾಕ್ಟ್ಸ್ ಏನಂತಂದರೆ ಕರ್ನಾಟಕದ 2ನೇ ಅತಿ ಎತ್ತರದ ಶಿಖರವಾಗಿದೆ. ಯಾವುದು? ಕುದುರೆಮುಖವು ಮತ್ತು ಮುಳ್ಳಯ್ಯನಗಿರಿ ನಂತರ ಕರ್ನಾಟಕದ 2ನೇ ಅತಿ ಎತ್ತರದ ಶಿಖರವಾಗಿದೆ. ಯಾವುದು? ಕುದುರೆಮುಖ. ಮುಳ್ಳಯ್ಯನಗಿರಿ 1925 ಮೀಟರ್ ಇದೆ. ಕುದುರೆಮುಖ 1892 ಮೀಟರ್ ಇದೆ. ಇದು ಭಾಳ ಇಂಪಾರ್ಟೆಂಟು. ಮುಳ್ಳಯ್ಯನಗಿರಿ ಕೇಳಿದರೆ ಕರ್ನಾಟಕದ ಅತಿ ಎತ್ತರ ಶಿಖರ ಯಾವುದು? ಮುಳ್ಳಯ್ಯನಗಿರಿ 1925 ಮೀಟರ್. 2ನೇ ಅತಿ ಎತ್ತರ ಶಿಖರ ಅಂದರೆ ಕುದುರೆಮುಖ, ಅದು 1892 ಮೀಟರ್. ಇಲ್ಲಿ ಹರಿಯುವ ನದಿಗಳು ಯಾವುದಾದ್ರೆ ತುಂಗ, ಭದ್ರಾ ಮತ್ತು ನೇತ್ರಾವತಿ ನದಿಗಳು ಮೂಲಕ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯಲ್ಲಿ ಬರುತ್ತವೆ. ನೆಕ್ಸ್ಟ್ 5ನೇ ರಾಷ್ಟ್ರೀಯ ಉದ್ಯಾನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ, ನಾಗರಹೊಳೆ ನ್ಯಾಷನಲ್ ಪಾರ್ಕ್. ಇದರ ಸ್ಥಾಪನೆ 1988. ಇದರ ವ್ಯಾಪ್ತಿ 2 ಜಿಲ್ಲೆಗೆ ವ್ಯಾಪಿಸಿದೆ. ಅದು ಕೊಡಗು ಮತ್ತು ಮೈಸೂರು ಜಿಲ್ಲೆಗೆ. ವಿಸ್ತೀರ್ಣ 571 ಚದರ ಕಿಲೋಮೀಟರ್. ಇದರ ಇಂಪಾರ್ಟೆಂಟ್ ಕೀ ಫ್ಯಾಕ್ಟ್ಸ್ ಅಂದರೆ ಪ್ರಮುಖ ಅಂಶಗಳು ಏನೇನು ಅಂತಂದರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವು ನಾಗರಹೊಳೆ ಎಂಬ ಮಳೆಗಾಲದ ಚಿಕ್ಕ ನದಿಯು ಈ ಅಭಯಾರಣ್ಯದ ಮೂಲಕ ಹರಿದು ಮುಂದೆ ಕಬಿನಿಯನ್ನು ಸೇರುತ್ತದೆ. ಅಂದರೆ ಈ ನಾಗರಹೊಳೆ ಎಂಬ ಚಿಕ್ಕ ನದಿಯು ಈ ಅಭಯಾರಣ್ಯದ ಅಂದರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನದ ಅಭಯಾರಣ್ಯದ ಮೂಲಕ ಹರಿದು ಕಬಿನಿಯನ್ನು ಸೇರುತ್ತದೆ. 1992ರಲ್ಲಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವೆಂದು ಮರುನಾಮಕರಣ ಮಾಡಲಾಯಿತು. ಈ ಲೈನ್ ಭಾಳ ಇಂಪಾರ್ಟೆಂಟು. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವೆಂದು ಕರೆಯುತ್ತಾರೆ. 1999ರಲ್ಲಿ ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ್ನು ಟೈಗರ್ ರಿಸರ್ವ್ನಾಗಿ ಮಾಡಲಾಯಿತು. ಅದು ಕರ್ನಾಟಕದ 3ನೇ ಟೈಗರ್ ರಿಸರ್ವ್ನನ್ನಾಗಿ 1999ರಲ್ಲಿ ಮಾಡಲಾಯಿತು. ಈ ಬುಡಕಟ್ಟುಗಳು ಜನಾಂಗಗಳು ಯಾವ್ಯಾವ ಕಂಡು ಬರ್ತವೆ ಅಂದರೆ ಇದರ ವ್ಯಾಪ್ತಿಯಲ್ಲಿ ಜೇನುಕುರುಬ ಮತ್ತು ಕೊರಗ. ಅಂದರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿ ಕಂಡುಬರುವ ಬುಡಕಟ್ಟು ಜನಗಳು ಯಾರಂದರೆ ಜೇನುಕುರುಬ ಮತ್ತು ಕೊರಗ. ಇಲ್ಲಿ ಹರಿಯುವ ನದಿಗಳು ಯಾವಂದರೆ ಈ ಅಭಯಾರಣ್ಯದ ಮೂಲಕ ಉತ್ತರದಲ್ಲಿ ಲಕ್ಷ್ಮಣ ತೀರ್ಥ ಮತ್ತು ದಕ್ಷಿಣದಲ್ಲಿ ಕಬಿನಿ ನದಿಗಳು ಹರಿಯುತ್ತವೆ. ಇವು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನದ ಪ್ರಮುಖ ಅಂಶಗಳಾಗಿದ್ದಾವೆ. ಹಾಗಾದರೆ ನಾವು ಕರ್ನಾಟಕದ ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ಡೀಟೇಲಾಗಿ ನೋಡೋದಾಯ್ತು. ಈಗ ಹುಲಿ ಸಂರಕ್ಷಿತ ಪ್ರದೇಶಗಳ ಬಗ್ಗೆ ನೋಡೋಣ. ಇದರಲ್ಲಿ ಬಂಡೀಪುರ ಟೈಗರ್ ರಿಸರ್ವ್, ನಾಗರಹೊಳೆ ಟೈಗರ್ ರಿಸರ್ವ್ ಮತ್ತು ಕಾಳಿ ಟೈಗರ್ ರಿಸರ್ವ್ ಬಗ್ಗೆ ಒಂದೊಂದಾಗಿ ನೋಡಿದ್ದೀವಿ. ಅವು ರಾಷ್ಟ್ರೀಯ ಉದ್ಯಾನಗಳು ಹೌದು ಮತ್ತು ಹುಲಿ ಸಂರಕ್ಷಿತ ಪ್ರದೇಶಗಳು ಹೌದು. ಉಳಿದಿರೋ 3 ಟೈಗರ್ ರಿಸರ್ವ್ ಅಂದರೆ ಹುಲಿ ಸಂರಕ್ಷಿತ ಪ್ರದೇಶಗಳಾದ ಭದ್ರಾ ಟೈಗರ್ ರಿಸರ್ವ್ ಮತ್ತು BRT ಟೈಗರ್ ರಿಸರ್ವ್ ಹಾಗೂ ಮಲೆ ಮಹದೇಶ್ವರ ಟೈಗರ್ ರಿಸರ್ವ್ ಬಗ್ಗೆ ಒಂದೊಂದೇ ನೋಡ್ತಾ ಹೋಗೋಣ ಡೀಟೇಲ್ ಆಗಿ. ಫ್ರೆಂಡ್ಸ್, ಇಲ್ಲಿ ಏನು ಇಂಪಾರ್ಟೆಂಟು ಅಂತಂತಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರದೇಶಗಳು, ಅದರ ಸ್ಥಾಪನೆ ಆದ ವರ್ಷ ಮತ್ತು ಅದರ ವ್ಯಾಪ್ತಿ ಯಾವ ಜಿಲ್ಲೆಗೆ ವ್ಯಾಪಿಸಿದೆ ಎಂಬುದು ಎಕ್ಸಾಮ್ ಅಂದರೆ ಪರೀಕ್ಷಾ ದೃಷ್ಟಿಯಲ್ಲಿ ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್ 4ನೇ ಟೈಗರ್ ರಿಸರ್ವ್ ಯಾವುದಂದರೆ ಅದು ಭದ್ರಾ ಟೈಗರ್ ರಿಸರ್ವ್. ಈ ಭದ್ರಾ ಟೈಗರ್ ರಿಸರ್ವನ್ನು 1998ರಲ್ಲಿ ಸ್ಥಾಪಿಸಲಾಯಿತು. ಇದರ ವ್ಯಾಪ್ತಿ 2 ಜಿಲ್ಲೆಗಳಿಗೆ ವ್ಯಾಪಿಸಿದೆ. ಅದು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ ಭದ್ರಾ ಟೈಗರ್ ರಿಸರ್ವ್ ವ್ಯಾಪಿಸಿದೆ. ಇದರ ಒಟ್ಟು ವಿಸ್ತೀರ್ಣ 492.46 ಚದರ ಕಿಲೋಮೀಟರ್ ಆಗಿದೆ. ಈ ಭದ್ರಾ ಟೈಗರ್ ರಿಸರ್ವ್ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಬಳಿ ಇದೆ. ಮುತ್ತೋಡಿ ಫಾರೆಸ್ಟ್ ಅಂದರೆ ಈ ಭದ್ರಾ ಟೈಗರ್ ರಿಸರ್ವನ್ನು ಮುತ್ತೋಡಿ ವನ್ಯಜೀವಿ ಅಭಯಾರಣ್ಯ ಎಂದು ಸಹ ಕರೆಯುತ್ತಾರೆ. ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶವನ್ನು 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಘೋಷಿಸಲಾದ
ಭಾರತ ಅಂದರೆ ದೇಶದ 25ನೇ ಹುಲಿ ಧಾಮವೆನ್ನುವುದು ಇದು ವಿಶೇಷ. ಅಂದರೆ ಇದರ ಇಂಪಾರ್ಟೆಂಟ್ ಪ್ರಮುಖ ಅಂಶ ಏನಂದರೆ ಈ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶವನ್ನು 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿ ಘೋಷಿಸಲಾದ ದೇಶದ 25ನೇ ಹುಲಿ ಧಾಮವಾಗಿದೆ. ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಭದ್ರಾ ಟೈಗರ್ ರಿಸರ್ವ್ ಸ್ಥಾಪನೆ ಆಗಿದ್ದು 1998ರಲ್ಲಿ. ಎಷ್ಟು ಜಿಲ್ಲೆ ವ್ಯಾಪಿಸಿದೆ ಅಂದರೆ 2 ಜಿಲ್ಲೆ, ಅದು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ. ಮತ್ತು ಈ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶವು ದೇಶದ 25ನೇ ಹುಲಿ ಧಾಮವೆಂಬುದು ವಿಶೇಷವಾಗಿದೆ. ನೆಕ್ಸ್ಟ್ 5ನೇ ಟೈಗರ್ ರಿಸರ್ವ್ ಯಾವುದಂದರೆ BRT ಟೈಗರ್ ರಿಸರ್ವ್. ಈ BRT ಟೈಗರ್ ರಿಸರ್ವ್ ಸ್ಥಾಪನೆಯಾಗಿದ್ದು 2011ರಲ್ಲಿ. ಇದರ ವ್ಯಾಪ್ತಿ ಚಾಮರಾಜನಗರ ಜಿಲ್ಲೆಗೆ ಸೀಮಿತವಾಗಿದೆ. ಒಟ್ಟು ವಿಸ್ತೀರ್ಣ 539.52 ಚದುರ ಕಿಲೋಮೀಟರ್. ಈ BRT ಟೈಗರ್ ರಿಸರ್ವ್ ಎಂದರೆ ಇದು ಬಿಳಿಗಿರಿ ರಂಗನಾಥ ಟೆಂಪಲ್ ಹುಲಿ ಸಂರಕ್ಷಿತ ಪ್ರದೇಶವೆಂದು ಕರೆಯುತ್ತೇವೆ. ಇಲ್ಲಿ ರಂಗಸ್ವಾಮಿ ದೇವಾಲಯ ಅಂತ ಯಾಕೆ ಬಂತು ಅಂದರೆ ಇಲ್ಲಿ ಬಿಳಿ ಕಲ್ಲಿನ ಬಂಡೆಯಿಂದ ಇದರ ಹೆಸರು ಬಿಳಿಗಿರಿ ಎಂಬುದಾಗಿದೆ. ಇದರ ಮೇಲ್ಭಾಗದಲ್ಲಿ ಅಂದರೆ ಈ ಬಿಳಿ ಕಲ್ಲಿನ ಬಂಡೆಯ ಮೇಲ್ಭಾಗದಲ್ಲಿ ಭಗವಾನ್ ವಿಷ್ಣುವಿನ ದೇವಾಲಯ ಇದ್ದು ಸ್ಥಳೀಯವಾಗಿ ಇದನ್ನು ರಂಗಸ್ವಾಮಿ ಎಂದೇ ಕರೆಯಲಾಗುತ್ತಿದೆ. ಇದರ ವಿಸ್ತರಣೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು, ಕೊಳ್ಳೇಗಾಲ ಮತ್ತು ಚಾಮರಾಜ ತಾಲೂಕುಗಳ ಪ್ರದೇಶದಲ್ಲಿ ವಿಸ್ತರಿಸಿದೆ. ಯಾವುದು BRT ಟೈಗರ್ ರಿಸರ್ವ್ ಚಾಮರಾಜನಗರ ಜಿಲ್ಲೆಯಲ್ಲಿ ಯಳಂದೂರು, ಕೊಳ್ಳೇಗಾಲ ಮತ್ತು ಚಾಮರಾಜನಗರ ತಾಲೂಕುಗಳ ಪ್ರದೇಶದಲ್ಲಿ ವಿಸ್ತರಿಸಿದೆ. ಈ BRT ಟೈಗರ್ ರಿಸರ್ವನ್ನು 2011ರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶವೆಂದು ಘೋಷಿಸಲಾಗಿದೆ. ಇಲ್ಲಿ ಕಂಡುಬರುವ ಆದಿವಾಸಿಗಳು ಯಾರಂತಂದರೆ ಅವರು ಸೋಲಿಗ ಆದಿವಾಸಿಗಳು. ಈ ಸೋಲಿಗ ಆದಿವಾಸಿಗಳು BRT ಟೈಗರ್ ರಿಸರ್ವ್ ವ್ಯಾಪ್ತಿಯಲ್ಲಿ ಕಂಡುಬರುತ್ತಾರೆ. ಇವು BRT ಟೈಗರ್ ರಿಸರ್ವ್ ಬಗ್ಗೆ ಪ್ರಮುಖ ಅಂಶಗಳಾಗಿವೆ. ನೆಕ್ಸ್ಟ್ 6ನೇ ಟೈಗರ್ ರಿಸರ್ವ್ ಯಾವುದಂದರೆ ಅದು ಮಲೆ ಮಹದೇಶ್ವರ ಟೈಗರ್ ರಿಸರ್ವ್. ಇದರ ಸ್ಥಾಪನೆಯಾದ ವರ್ಷ 2022. ಇದರ ವ್ಯಾಪ್ತಿ ಚಾಮರಾಜನಗರ ಜಿಲ್ಲೆಗೆ. ವಿಸ್ತೀರ್ಣ 906.19 ಚದುರ ಕಿಲೋಮೀಟರ್ ಆಗಿದೆ. ಲಾರ್ಡ್ ಮಹದೇಶ್ವರ ದೇವಾಲಯ ಅಂದರೆ ಈ ವನ್ಯಜೀವಿ ಧಾಮದಲ್ಲಿರುವ ಲಾರ್ಡ್ ಮಹದೇಶ್ವರ ದೇವಾಲಯದಿಂದಾಗಿ ಈ ಅಭಯಾರಣ್ಯಕ್ಕೆ ಅಂದರೆ ಮಲೆ ಮಹದೇಶ್ವರ ಅಭಯಾರಣ್ಯಕ್ಕೆ ಮಲೆ ಮಹದೇಶ್ವರ ಅಭಯಾರಣ್ಯ ಎಂದು ಹೆಸರಿಸಲಾಗಿದೆ. ಹಾಗಾದರೆ ಮಹದೇಶ್ವರ ದೇವಾಲಯ ಇರುವುದರಿಂದಕ್ಕೆ ಇದು ಮಲೆ ಮಹದೇಶ್ವರ ವನ್ಯಜೀವಿ ಧಾಮ ಎಂದು ಹೆಸರಿಸಲಾಗಿದೆ. ಇದು BRT ಹುಲಿ ಸಂರಕ್ಷಿತ ಪ್ರದೇಶ, ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ಕಾವೇರಿ ವನ್ಯಜೀವಿ ಅಭಯಾರಣ್ಯಕ್ಕೆ ಹೊಂದಿಕೊಂಡಿದೆ. ಅಂದರೆ ಈ ಮಲೆ ಮಹದೇಶ್ವರ ಟೈಗರ್ ರಿಸರ್ವು ಯಾವ್ಯಾವ ಅಭಯಾರಣ್ಯಕ್ಕೆ ಹೊಂದಿಕೊಂಡಿದ್ರೆ BRT ಹುಲಿ ಸಂರಕ್ಷ, ಸತ್ಯಮಂಗಲಂ ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ಕಾವೇರಿ ವನ್ಯಜೀವಿ ಅಭಯಾರಣ್ಯಕ್ಕೆ ಹೊಂದಿಕೊಂಡಿದೆ. ಹಾಗಾದರೆ ಇದು ರಾಜ್ಯದ 6ನೇ ಟೈಗರ್ ರಿಸರ್ವ್ ಆಗಿದೆ. ಯಾವುದು ಮಲೆ ಮಹದೇಶ್ವರ ಟೈಗರ್ ರಿಸರ್ವ್ ಅಂತಂದರೆ. ಇನ್ನೊಂದು ಏನಂತಂದರೆ ಚಾಮರಾಜನಗರ ಜಿಲ್ಲೆ 3 ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಹೊಂದಿರುವ ದೇಶದ ಏಕೈಕ ಜಿಲ್ಲೆಯಾಗಿದೆ. ಅಂದರೆ ಚಾಮರಾಜನಗರ ಜಿಲ್ಲೆಗೆ 3 ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಹೊಂದಿದೆ. ಮೊದಲನೇದು ಮಲೆ ಮಹದೇಶ್ವರ ಟೈಗರ್ ರಿಸರ್ವ್, ಇನ್ನೊಂದು BRT ಟೈಗರ್ ರಿಸರ್ವ್, ಮತ್ತೊಂದು ಬಂಡೀಪುರ ಟೈಗರ್ ರಿಸರ್ವ್. ಈ 3 ಟೈಗರ್ ರಿಸರ್ವ್ಗಳು ಚಾಮರಾಜನಗರ ಜಿಲ್ಲೆಯಲ್ಲೇ ಹೊಂದಿವೆ. ಇವು ಮಲೆ ಮಹದೇಶ್ವರ ಟೈಗರ್ ರಿಸರ್ವ್ಗೆ ಸಂಬಂಧಿಸಿದ ಪ್ರಮುಖ ಅಂಶಗಳಾಗಿವೆ. ಫ್ರೆಂಡ್ಸ್, ಇಲ್ಲೊಂದು ಟೇಬಲ್ ಇದೆ. ಇಲ್ಲಿ ಈ ಟೇಬಲಲ್ಲಿ 10 ಐಟಮ್ಸ್ ಇದೆ. ಅವು ನ್ಯಾಷನಲ್ ಬೋರ್ಡ್, ಸ್ಟೇಟ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಸ್ಯಾಂಚುರೀಸು ಮತ್ತು ಅವನ್ನು ಯಾವ ಸೆಕ್ಷನ್ ಅಡಿ ಸ್ಥಾಪಿಸಲಾಗಿದೆ ಎಂಬುದು ಈ ಟೇಬಲಲ್ಲಿ ಕೊಟ್ಟಿದೆ. ಮೊದಲನೇದು ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಅಂದರೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯನ್ನು ಸೆಕ್ಷನ್ 5A ಅಡಿಯಲ್ಲಿ ಸ್ಥಾಪಿಸಲಾಗುವುದು. ಸ್ಟೇಟ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಅಂದರೆ ರಾಜ್ಯ ವನ್ಯಜೀವಿ ಮಂಡಳಿಯನ್ನು ಸೆಕ್ಷನ್ 6 ಅಡಿಯಲ್ಲಿ ಸ್ಥಾಪಿಸಲಾಗುವುದು. ವೈಲ್ಡ್ ಲೈಫ್ ಸ್ಯಾಂಚುರಿ ಅಂದರೆ ವನ್ಯಜೀವಿ ಧಾಮಗಳನ್ನು ಸೆಕ್ಷನ್ 18 ಅಡಿಯಲ್ಲಿ ಸ್ಥಾಪಿಸಲಾಗುವುದು. ನ್ಯಾಷನಲ್ ಪಾರ್ಕ್ಸ್ ಅಂದರೆ ರಾಷ್ಟ್ರೀಯ ಉದ್ಯಾನವನಗಳನ್ನು ಸೆಕ್ಷನ್ 35 ಅಡಿಯಲ್ಲಿ ಸ್ಥಾಪಿಸಲಾಗುತ್ತದೆ. ಟೈಗರ್ ರಿಸರ್ವ್ಸ್ ಅಂದರೆ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು 38(5) ಸೆಕ್ಷನ್ ಅಡಿಯಲ್ಲಿ ಸ್ಥಾಪಿಸಲಾಗುತ್ತದೆ. ಕನ್ಸರ್ವೇಷನ್ ರಿಸರ್ವ್ಸ್ ಅಂದರೆ ಸಂರಕ್ಷಿತ ಮೀಸಲು ಪ್ರದೇಶಗಳನ್ನು 36A ಸೆಕ್ಷನ್ ಅಡಿಯಲ್ಲಿ ಸ್ಥಾಪಿಸಲಾಗುವುದು. ಕಮ್ಯುನಿಟಿ ರಿಸರ್ವ್ಸ್ ಅಂದರೆ ಸಮುದಾಯ ಮೀಸಲು ಪ್ರದೇಶಗಳನ್ನು 36C ಅಡಿಯಲ್ಲಿ ಸ್ಥಾಪಿಸಲಾಗುತ್ತದೆ. ಸೆಂಟ್ರಲ್ ಝೂ ಅಥಾರಿಟಿ ಅಂದರೆ ಕೇಂದ್ರ ಮೃಗಾಲಯ ಪ್ರಾಧಿಕಾರವನ್ನು ಸೆಕ್ಷನ್ 38A ಅಡಿಯಲ್ಲಿ ಸ್ಥಾಪಿಸಲಾಗುತ್ತದೆ. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂದರೆ NTCA ಅಂದರೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವನ್ನು ಸೆಕ್ಷನ್ 38L ಅಡಿಯಲ್ಲಿ ಸ್ಥಾಪಿಸಲಾಗುವುದು. ನೆಕ್ಸ್ಟ್
ಟೈಗರ್ ಆ್ಯಂಡ್ ಅದರ್ ಎಂಡೇಂಜರ್ಡ್ ಸ್ಪೀಸೀಸ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಅಂದರೆ ಹುಲಿ ಮತ್ತು ಇತರ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಅಪರಾಧಗಳ ನಿಯಂತ್ರಣ ದಳವನ್ನು ಸೆಕ್ಷನ್ 38Y ಅಡಿಯಲ್ಲಿ ಸ್ಥಾಪಿಸಲಾಗುವುದು. ಅಂದರೆ ಈ ಟೇಬಲ್ ಯಾಕೆ ಕೊಟ್ಟಿದ್ದೀನಿ ಅಂತಂದರೆ ಇಲ್ಲಿ ಯಾವ ಮಂಡಳಿಯನ್ನು ಯಾವ ಸೆಕ್ಷನ್ ಅಡಿಯಲ್ಲಿ ಸ್ಥಾಪಿಸಲಾಗುವುದು ಎಂಬುದು ಗೊತ್ತಿರಬೇಕು. ಇದನ್ನು ಕೇಳ್ತಾರೆ ಪರೀಕ್ಷೆಯಲ್ಲಿ. ಈ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯನ್ನು ಯಾವ ಸೆಕ್ಷನ್ ಅಡಿ ಸ್ಥಾಪಿಸಲಾಗಬಹುದು ಅಂದರೆ ಅದು ಸೆಕ್ಷನ್ 5A. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಇದೇ ರೀತಿ ಗುಡ್ ಕಂಟೆಂಟ್ ವಿಡಿಯೋಗೆ ನಮ್ಮ ನವದಿಕ್ಸೂಚಿ ಅಕಾಡೆಮಿಗೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ವಿಡಿಯೋ ಜೊತೆ ಒಳ್ಳೆ ಟಾಪಿಕ್ ತಗೊಂಡು ಮತ್ತೊಮ್ಮೆ ಭೇಟಿಯಾಗೋಣ. ಥ್ಯಾಂಕ್ ಯು.